ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾವು ಇಸ್ಲಾಮಿನ ಮಹಾನ್ ವಲಿಯವರಾದ ಹಜರತ್ ಶೈಖ್ ಅಬ್ದುಲ್ ಕಾದಿರ್ ಜೀಲಾನಿ ರಹಮತುಲ್ಲಾಹಿ ಅಲೈಹಿ ಅಂದರೆ ಮೆಹಬೂಬ್ ಸುಭಾನಿ ಅವರ ಜೀವನ ಚರಿತ್ರೆ ತಿಳಿದುಕೊಳ್ಳೋಣ. ಹಜರತ್ ಗೌಸ್ ಎ ಆಜಂ ಅಬ್ದುಲ್ ಕಾದಿರ್ ಜೀಲಾನಿ ರಹಮತುಲ್ಲಾಹಿ ಅಲೈಹಿ 1077 ಕ್ರಿಸ್ತಶಕದಲ್ಲಿ ಇರಾನ್ ದೇಶದ ಜೀಲಾನ್ ಎಂಬ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ಶೈಖ್ ಅಬೂ ಸಾಲೆಹ್ ಒಬ್ಬ ಪವಿತ್ರ ಸಾಧು, ತಾಯಿ ಅಲ್ ಖೈರ್ ಫಾತಿಮಾ ಧರ್ಮಪ್ರೇಮ ಮತ್ತು ದಯೆಯಿಂದ ಪ್ರಸಿದ್ಧರಾಗಿದ್ದರು. ಬಾಲ್ಯದಲ್ಲಿಯೇ ಹಜರತ್ರಿಗೆ ಸತ್ಯವಂತಿಕೆ, ದಯೆ ಮತ್ತು ಧರ್ಮಪ್ರೇಮ ತುಂಬಿತ್ತು. ಅವರ ತಾಯಿ ಸದಾ ಹೇಳುತ್ತಿದ್ದ ಮಾತೆ, ಮಗನೇ, ಯಾವಾಗಲೂ ಸತ್ಯವಂತ ಇರಬೇಕು. ಅವರು ವಿದ್ಯಾಭ್ಯಾಸಕ್ಕಾಗಿ ಬಾಗ್ದಾದ್ಗೆ ತೆರಳಿದರು. ಅಲ್ಲಿ ನಡೆದ ಒಂದು ಪ್ರಸಿದ್ಧ ಘಟನೆ 40 ಚಿನ್ನದ ನಾಣ್ಯದ ಸತ್ಯವಂತಿಕೆಯ ಕಥೆ. ದರೋಡೆಕೋರರು ಕೇಳಿದಾಗಲೂ ಅವರು ಸುಳ್ಳು ಹೇಳದೆ ಸತ್ಯ ಹೇಳಿದ್ದರು. ಇದರಿಂದಲೇ ದರೋಡೆಕೋರರ ಹೃದಯ ಬದಲಾಗಿತ್ತು. ಅವರು ತೌಬಾ ಮಾಡಿದರು. ಬಾಗ್ದಾದ್ನಲ್ಲಿ ಹಜರತರು ದೊಡ್ಡ ಆಲಿಂ ಅಂದರೆ ಪಂಡಿತರಾದರು. ಸಾವಿರಾರು ಜನರು ಅವರ ಬಳಿ ವಿದ್ಯಾಭ್ಯಾಸ ಪಡೆದರು. ಅವರು ಜನರಿಗೆ ತೌಹೀದ್, ದಯೆ, ಸತ್ಯ ಮತ್ತು ಮಾನವ ಸೇವೆ ಕಲಿಸಿದರು. ಅವರ ಜೀವನದಲ್ಲಿ ಅನೇಕ ಕರಾಮತ್ಗಳು ಪ್ರಸಿದ್ಧ. ಅವರ ಮಾತು ಹೃದಯಗಳನ್ನು ಬದಲಿಸುತ್ತಿತ್ತು. ಅವರ ದ್ವಾರದಲ್ಲಿ ಹಸಿದವರು ಎಂದಿಗೂ ಖಾಲಿ ಹಸ್ತವಾಗಿ ಹಿಂದಿರುಗಲಿಲ್ಲ. 1166 ಕ್ರಿಸ್ತಶಕದಲ್ಲಿ ಬಾಗ್ದಾದ್ನಲ್ಲಿ ಅವರು ವಫಾತ್ ಹೊಂದಿದರು. ಇಂದಿಗೂ ಅವರ ದರ್ಗಾ ಪ್ರಪಂಚದ ಮುಸ್ಲಿಮರ ಹೃದಯಕ್ಕೆ ಪ್ರೇರಣೆಯಾಗಿದೆ. ಅವರ ಜೀವನದಿಂದ ನಮಗೆ ಸಿಕ್ಕ ಪಾಠ: ಸತ್ಯವಂತಿಕೆ, ದಯೆ, ಅಲ್ಲಾಹನ ಪ್ರೀತಿ, ಪ್ರವಾದಿಯ ಸುನ್ನತ್ ಪಾಲನೆ ಮತ್ತು ಮಾನವ ಸೇವೆ. ಇವುಗಳನ್ನು ಪಾಲಿಸಿದರೆ ಜೀವನದಲ್ಲಿ ನಿಜವಾದ ಯಶಸ್ಸು ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಜಜಾಕಲ್ಲಾಹು ಖೈರನ್.